ಶಾಸಕ ಬಾಲಕೃಷ್ಣ ಅವರಿಂದ ಸಾರ್ವಜನಿಕರ ಆಸ್ತಿ ದುರ್ಬಳಕೆ. ಮಾಜಿ ಶಾಸಕ ಎಂ. ಮಂಜುನಾಥ್ ಆರೋಪ. ಪಶು ಆಸ್ಪತ್ರೆ ತೆರವಿಗೆ ವಿರೋಧ. ಹಣ ಮೀಸಲಿಡದೆ ಅಂಗಡಿ ತೆರವು. ಶಾಸಕ ಬಾಲಕೃಷ್ಣ ಅವರು ವರ್ತಕರು. ವ್ಯಾಪಾರ ಮಾಡುತ್ತಿದ್ದ ಪುರಸಭೆಗೆ ಸೇರಿದ ವಾಣಿಜ್ಯ ಅಂಗಡಿಗಳನ್ನು ತೆರವು ಮಾಡಿ ಹೊಸ ಅಂಗಡಿಗಳನ್ನು ಕಟ್ಟುವುದಾಗಿ ಅಂಗಡಿಗಳನ್ನು ಕೊಡಿಸಿದರು. ಈಗ ಹಣ ಮೀಸಲಿಡದೆ ವರ್ತಕರನ್ನು ಕಲೆಬ್ಬಿಸಿದರು. ಒಂದು ಪಕ್ಷ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ನಿಮ್ಮ ಬಳಿ ಹಣ ಇಲ್ಲದಿದ್ದರೆ ಏಕೆ ತೆರವು ಮಾಡಿಸಿದಿರಿ? ಎಂಪಿ ಚುನಾವಣೆಯಲ್ಲಿ ಕೆಂಪೇಗೌಡ ವೃತ್ತದ ಬಳಿ ಇರುವ ಬೈಲೂರ ರಂಗಮಂದಿರ ನಿರ್ಮಾಣ ಮಾಡುವುದಾಗಿ ಗುದ್ದಲಿ ಪೂಜೆ ಮಾಡಿ ಎಷ್ಟು ದಿನಗಳಾಗಿದೆ? ನಿಮ್ಮ ಕೈಯಲ್ಲಿ ಮಾಡಲು ಸಾಧ್ಯವಾಯಿತು. ಅನುದಾನ ತರದೆ ಏಕೆ ಪಟ್ಟಣದ ಜನತೆಗೆ ಸುಳ್ಳು ಹೇಳುತ್ತಿದ್ದೀರಾ ಎಂದರು. ಜೆಡಿಎಸ್ ಹಿರಿಯ ಮುಖಂಡ ಚೊಟ್ಟನಹಳ್ಳಿ ಜಯರಾಮ್, ಪುರಸಭೆ ಸದಸ್ಯರಾದ ಎಂಎನ್ ಮಂಜು, ಕೆವಿ ಬಾಲು, ಅಶ್ವನಾಥ್, ಮುಖಂಡರಾದ ರಂಗಸ್ವಾಮಿ, ಶಿವಕುಮಾರ್, ವಿಜಯಕುಮಾರ್, ಸಾಗರ್, ರೂಪೇಶ್, ರಮೇಶ್, ಶಾಬಾಜ್ ಮತ್ತಿತರರು ಇದ್ದರು. ಸುಮಾರು 89 ವರ್ಷಗಳ ಇತಿಹಾಸವುಳ್ಳ ಪಶು ಚಿಕಿತ್ಸಾ ಕೇಂದ್ರವನ್ನು ಅಂದು ಪುಣ್ಯಾತ್ಮ ದಾನಿಗಳು ದಿವಂಗತ ಶ್ರೀಮಾನ್ ಸಿದ್ದೇಗೌಡರು ದಾನವಾಗಿ ನೀಡಿರ್ತಕ್ಕಂಥ ಜಾಗದಲ್ಲಿ ನಿರ್ಮಾಣ ಆದಂಥ ಸರ್ಕಾರಿ ಪಶು ಚಿಕಿತ್ಸಾ ಕೇಂದ್ರವನ್ನು ಇವತ್ತು ಆ ಜಾಗದಿಂದ ಎತ್ತಂಗಡಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಆಡಳಿತ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ನಾವು ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರಿದ್ದೇವೆ. ಇವತ್ತು ಆ ಕೇಂದ್ರ ಬಹಳಷ್ಟು ಅನುಕೂಲಕರವಾಗಿ ರೈತರಿಗೆ, ಯಾರು ರಾಸುಗಳನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ ಅವರುಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಬಹಳ ಹತ್ತಿರದಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ. ಆ ಕೇಂದ್ರದ ಮೇಲೆ ಅಭಿವೃದ್ಧಿ ಮಾಡ್ತೀವಿ ಎನ್ನುವಂಥ ಹಿನ್ನೆಲೆಯಲ್ಲಿ ಕಣ್ಣನ್ನು ಹಾಕಿ ಆ ಕೇಂದ್ರವನ್ನು ತಂಡಿ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು ಕೆಂಪೇಗೌಡರ ತಂಡಿ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಆ ಸ್ಟ್ಯಾಚ್ಯೂ ಪಕ್ಕದಲ್ಲಿ, ಕೆಂಪೇಗೌಡರ ಪ್ರತಿಮೆಯ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಕ್ ಜಾಗವನ್ನು ಇವರು ಬೇರೆ ಉದ್ದೇಶಕ್ಕೆ ಕಬ್ಜಾ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನು ಮುಂದೆ ಪಾಪ ಯಾಕೋ ಅಂಬೇಡ್ಕರ್ ಭವನ ಅವ್ರಿಗೆ ಹತ್ತಿರಕ್ಕೆ ಬಂದಿಲ್ಲ, ಅದೇನು ಉದ್ದೇಶ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಅಂಬೇಡ್ಕರ್ ಭವನದವರೆಗೂ ಮಾಡ್ತೀವಿ ಅಂತ ಇವರು ನಿನ್ನೆ ನನ್ನ ಮಾಧ್ಯಮಗಳಲ್ಲಿ ಇವತ್ತು ಬಂದಿರ್ತಕ್ಕಂಥ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಇದರ ವಿರುದ್ಧ ಯಾರ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಾಗವನ್ನು ಪಶು ಚಿಕಿತ್ಸಾ ಕೇಂದ್ರಕ್ಕೆ, ಅದೇ ರೀತಿ ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡರ ಪ್ರತಿಮೆ ಒಂದು ಇರಲಿ ಅಂತೇಳಿ ಯಾರ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಪ್ರತಿಮೆಯನ್ನು ತೆಗಿಬೇಕು ಅನ್ನುವಂಥ ಉದ್ದೇಶ. ಅಲ್ಲಿ ಈಗಾಗಲೇ ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ, ಪುರಸಭೆ ಮುಂಭಾಗದಲ್ಲಿ, ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಯಾರೋ ರೈತರುಗಳು ಬಂದು ಕೆಲಸವನ್ನು ಮುಗಿಸಿ ಅಥವಾ ಯಾರೋ ಅಧಿಕಾರಿಗಳು ಇನ್ನೊಬ್ಬರು ಕಾಯಲಿಕ್ಕೆ ಒಂದು ಜಾಗ, ಒಂದು ಪಾರ್ಕ್ ಅಂತ ಇರೋದನ್ನ ಈಗ ನೀವು ತೆರವು ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಏನು ಉದ್ದೇಶ ನಿಮ್ಮ ತಲೆಯಲ್ಲಿದೆ? ಆಯಿತು, ನೀವು ಸಾರ್ವಜನಿಕವಾಗಿ ಇನ್ನೊಂದು ಆಸ್ಪತ್ರೆ ನೀವು ಸರ್ಕಾರದಿಂದ ತಂದು ಮಾಡಬೇಕು, ಬೇರೆ ಜಾಗ ಹುಡುಕಿ. ನಿಮ್ಮ ಶಕ್ತಿ ಇದೆ, ದೇವರು ಈ ಕ್ಷೇತ್ರದ ಜನ ನಿಮ್ಮ ಶಕ್ತಿ ಕೊಟ್ಟಿದ್ದಾರೆ.
ಇವತ್ತಿನ ಸರ್ಕಾರ ಇದೆ, ನೀವು ಸರ್ಕಾರದ ಭಾಗ ಕೆಲಸ ಮಾಡ್ತಾ ಇದ್ದೀರಿ. ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡುವಂತ ಶಕ್ತಿ ಇವತ್ತು ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ. ಬೇರೆ ಎಲ್ಲಾದ್ರೂ ಹತ್ತಿರದಲ್ಲಿ ನಮಗೆ ಹೊಸಪೇಟೆ ತಾಲೂಕಿಂದ ಹಿಡಿದು ನಮ್ಮ ಸೋಮೇಶ್ವರ ಗುಡಿವರೆಗೂ ಬಹಳಷ್ಟು ಜಾಗಗಳು ಇದ್ದಾವೆ. ಅದು ಸರ್ಕಾರಿ ಜಾಗ ಇರ್ಬೋದು, ಖಾಸಗಿ ಜಾಗ ಇರ್ಬೋದು. ಒಂದು ವೇಳೆ ಖಾಸಗಿ ಸರ್ಕಾರಿ ಜಾಗ ಸಿಗ್ಲಿಲ್ಲ ಅಂದ್ರೆ ಖಾಸಗಿ ಜಾಗ ಖರೀದಿ ಮಾಡಿ ಸರ್ಕಾರ ಹಣ ಕೊಡ್ತದೆ. ಸರ್ಕಾರದಿಂದ ಹಣ ತನ್ನಿ 2 ಎಕರೆ ಜಾಗನ ಖರೀದಿ ಮಾಡಿ ಒಂದು ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆನ ನೀವು ಮಾಡಿದ್ರೆ ನಿಮಗೆ ಹೆಸರು ಬರೋದು. ಅದನ್ನ ಬಿಟ್ಟು ಏನೋ ಪಾಪ ಅಲ್ಲಿ ನಮ್ಮ ರೈತರು ಒಳ್ಳೇದಾಗ್ಲಿ ಅಂತ ಯಾರೋ ಪುಣ್ಯಾತ್ಮರು ಕೊಟ್ಟಿರ್ತಕ್ಕಂಥ ಆ ಆಸ್ಪತ್ರೆನ, ಪಶು ಆಸ್ಪತ್ರೆನ ತೆಗೆದುಕೊಂಡು ಹೋಗಿ ನೀವೆಲ್ಲ ಬೈಜಾಪುರಕ್ಕೆ ಹೋಗಿ ನೀವು ಅಂತ ಹೇಳಿ ಅವ್ರಿಗೆ ಒತ್ತಡ ಕೊಡೋದು. ಅಲ್ಲಿ ಯಾರೋ ಕಾಲ ಕಳೆಯೋಕ್ಕೆ ಒಂದು ಪಾರ್ಕ್ ಅಂತ ಒಂದು ಸಣ್ಣ ಪಾರ್ಕ್ ಇರೋದನ್ನ ಅದನ್ನ ನೀವು ತೆರವು ಮಾಡಿಸ್ತೀವಿ. ಅವರಾರೋ ಪುಣ್ಯಾತ್ಮರು ಕೆಂಪೇಗೌಡರು ಸ್ಟ್ಯಾಚ್ಯು ಮಾಡಿಸಿದ್ರೆ ಕೆಂಪೇಗೌಡರು ಸ್ಟ್ಯಾಚ್ಯೂಗೆ ಹಾಕಿ ಇಷ್ಟು ಜಾಗ ಅದನ್ನೆಲ್ಲ ಮೂಲೆಯಲ್ಲಿ ಹಾಕ್ಬಿಡ್ತೀನಿ ಅನ್ನೋರು. ಇದು ನಿಮ್ಗೆ ಸರಿನಾ? ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಮಾಗಡಿಲಿ ಮಾಡ್ತಿದ್ದೀರಾ? ಮಾಗಡಿಲಿ ನೀವು ಜನಸೇವೆ ಮಾಡ್ತಿದ್ದೀರಾ ಅಥವಾ ತುಗ್ಲಕ್ ದರ್ಬಾರ್ ಮಾಡ್ತಾ ಇದ್ದೀರಾ? ನೀವೇನ್ ಸದ್ದಾಂ ಹುಸೇನಾ? ನಾವು ಈ ತಾಲೂಕಿನ ಒಳಿತಿಗಾಗಿ ನೀವೇನಾದ್ರು ಮಾಡಿರಿ ಅಂದ್ರೆ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ ಕೊಟ್ಟಿದ್ದೀವಿ. ನಿಮ್ ಪರವಾಗಿರ್ತೀವಿ, ನಿಮ್ ಬೆಂಬಲಿಸ್ತೀವಿ. ಯಾಕೆಂದ್ರೆ ಜನ ನಮ್ಮ ಜೊತೆಲಿರೋರು, ನಮ್ಮ ಜೊತೆ ಮುಖಂಡರುಗಳು, ರೈತರು ಹೇಳ್ತಾರೆ ಸರ್ಕಾರ ಇದೆ ಮಾಡ್ಲಿ ಬಿಡ್ರಿ ಒಳ್ಳೆ ಕೆಲಸ. ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ ಸಹಕಾರ ಕೊಡ್ತೀವಿ, ನಿಮ್ ಸಭಾಷ್ಕಿರಿ ಕೊಡ್ತೀವಿ. ನಮ್ಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಅಲ್ಲೆಲ್ಲೋ ಹೋದ್ರಿ ಪಾಪ, ಅಲ್ಲೆಲ್ಲೋ ವರ್ತಕರು 16 ವರ್ಷದಿಂದ ಅಲ್ಲಿ ಅಂಗಡಿಗಳಲ್ಲಿ ಬಾಡಿಗೆ ಕೊಟ್ಕೊಂಡು ಪುಸ್ತಕ ಜೀವನ ಮಾಡ್ತಾ ಇದ್ರು. ಅದನ್ನ ಒಡಿಸಿದ್ರಿ. ನಾನೇನೋ ಹೊಸ ಅಂಗಡಿ ಕಟ್ಟಿಬಿಡ್ತಾರೇನೋ, ದುಡ್ಡು ತಂದ್ಬಿಟ್ಟವ್ರೇನೋ, ಏನ್ ಜೋಬೆಲೆ ಐತೆ ದುಡ್ಡು ಎಲ್ಲಿ ಸ್ವಾಮಿ ಬಂದಿಟ್ರೆ ಒಡಿಸಿದ್ರಲ್ಲ ಪುಣ್ಯಾತ್ಮರು, ಅದು ದುಡ್ಡು ರಿಸರ್ವ್ ಮಾಡಿದ್ಯಾ? ಅಲ್ಲೆಲ್ಲೋ ಪ್ರಾಧಿಕಾರದಲ್ಲಿ 8 ಕೋಟಿ ರಿಸರ್ವ್ ಮಾಡಿದ್ವಿ. ಯಾಕಿಂತ ಚೇಷ್ಟೆ ಕೆಲಸ ಎಲ್ಲ ಮಾಡಕ್ ಬನ್ನಿ? ಅವ್ರಾರೋ ಪಾಪ ಜೀವನ ನಡೀತಿರ್ಲಿಲ್ವ? ಅವ್ರ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ನೀವು? ಅವರೇನೆ ಒಂದೇ ಪಕ್ಷದವರಿದ್ರ ಅಲ್ಲಿ ಅಥವಾ ಯಾವ್ದನ್ನ ಪಕ್ಷದ ಪ್ರತಿನಿಧಿಗಳಿದ್ರ? ನಾನೇನೋ ಮಾಡ್ತಾರೆ, ನಾನು ಅಭಿವೃದ್ಧಿ ಮಾಡೋದಕ್ಕೆ ಮಂಜು ಅಡ್ಡಿಪಡಿಸ್ತಾರೆ ಅನ್ನೋದು ಬೇಡಪ್ಪ ನನಗೆ. ಯಾಕೆ ಕೆಟ್ಟ ಹೆಸರು ತಗೋಬೇಕು ನಾನು? ಏನೋ ಇವ್ರು ಸರ್ಕಾರ ಅದ ಏನೋ ದುಡ್ಡು ತಂದ್ಬಿಟ್ಟವ್ರೆ. MP ಎಲೆಕ್ಷನ್ ಮುಂಚೆ ಚಿತ್ರಣ ತೋರಿಸಿದ್ರಿ, ಪಿಕ್ಚರ್ ಬಿಟ್ರಿ. ಕೆಂಪೇಗೌಡ ಬಯಲು ರಂಗಮಂದಿರ ಹೆಂಗಿರ್ತದೆ? ಪೊಲೀಸ್ ಸ್ಟೇಷನ್ ತಾವಿಂದ, ಪೊಲೀಸ್ ಕ್ವಾರ್ಟರ್ಸ್ ತಾವಿಂದ, ಮಾರ್ಕೆಟ್ ತಾವಿಂದ, ಸರ್ಕಾರಿ ನೌಕರರ ಜಾಗದಿಂದ, PND ಬ್ಯಾಂಕಿಂದ ಎಲ್ಲ ಹೊಡೆದು ನೆಲ ಸಮ ಮಾಡಿಬಿಟ್ಟು ಇಲ್ಲೇನೋ ಒಂದು ಮಾಲ್ ಕಟ್ಟಿಬಿಡ್ತೀವಿ, ಒಂದು ಸೌಧ ಕಟ್ಟಿಬಿಡ್ತೀವಿ ಬಿಟ್ರಿ. ಪಿಕ್ಚರ್ನ ಮಾಡಿದ್ರ? ಎಷ್ಟು ವರ್ಷ ಆಯ್ತು MP ಎಲೆಕ್ಷನ್ ಆಗಿ? ಎಷ್ಟು ವರ್ಷ ಆಯ್ತು ಈ ಭೂಮಿ ಪೂಜೆ ಮಾಡಿ ರಂಗಮಂದಿರಕ್ಕೆ ಮಾಡಿದ್ರಿ? ತೋರಿಸಿ, ಎಲ್ಲಾನು ಒಂದೇ ಒಂದು ಕಾಪಿ ತೋರಿಸ್ರಿ. ನೀವೆಲ್ಲ ದಾಖಲೆ, ನೀವು ಹಣ ತಂದಿರೋದು. ಅಲ್ಲೆಲ್ಲೋ ರಸ್ತೆ ಮಾಡ್ತಾ ಇದ್ದೀರಿ NES ಇಂದ. ಯಾರು ಬಲ್ಯಾಟಿರವ್ರೆ ಅವ್ರು ನಿಮ್ ಶಿಷ್ಯನ್ ಕಳ್ಸೋದು, ನಿಮ್ದು ಇಲ್ಲಿ ಗಂಟ ಮಾರ್ಕ್ ಮಾಡಿಸೋದು, ನಿಮ್ದು ಹೊಟ್ಟೋಯ್ತದ ಅರ್ಧ ಅನ್ನೋದು. ಸಾಯಂಕಾಲ ವ್ಯಾಪಾರ ಕರೆಯೋದು, ಒಂಚೂರು ಏನೋ ಮಾಡ್ತೀವಿ ವ್ಯಾಪಾರ ಹೇಳು. ಇದ ನೀವು ಮಾಡ್ತಾ ಇರೋದು? ಯಾರ ಅಬ್ದುಲ್ ಮನೆ ಆಸ್ತಿ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು. ಅವರು ಈ ಉಸುಲಿ ರಾಜಕಾರಣ ಇಲ್ಲೆಲ್ಲ ಬರೋದು. ಕಲ್ಯಾಗಟ್ಟಲ್ಲಿ ಗಣಪತಿ ದೇವಸ್ಥಾನ ಇಲ್ಲ ಹೊಡೆಸ್ಬಿಡ್ತೀನಿ ಅನ್ನೋದು. ಹೊಡೆಸ್ಬಿಡ್ತೀನಿ ಅಂತ ತಕ್ಷಣ ಇನ್ನೊಬ್ರಿಗೆ ಶಿಷ್ಯರು ಬಿಡೋದು, ನಿಮ್ಗೆ ಹೊಡೆಸ್ಬಿಡ್ತಾವ್ರೆ ಬಾಗಣ್ಣ ಅನ್ನೋದು. ಅವ್ರು ಕಾಲು ಹಿಡ್ಕೊಳ್ಳಿ, ಕರೆದ ಮನೆ ಮುಟ್ಟಕ್ಕೆ ಕೊಡಿಸ್ಲಿ.
ನನ್ನ ಜೊತೆ ಬರಬೇಕು, ನನ್ನ ಜೊತೆ ಸಂಘಟನೆ ಇರಬೇಕು. ಇದ ರಾಜಕಾರಣ. ನಾನು ಆಡಳಿತ ಮಾಡಿದ್ದೀನಿ, ಇಂಥರ ಈ ಚಿಲ್ಲರೆ ರಾಜಕಾರಣ ಮಾಡಿಲ್ಲ. ನಾನು 15 ವರ್ಷ ಆಗೈತೆ ನಾಗಡಿಗೆ ಬಂದು. ನಾನು ಚಿಲ್ಲರೆ ರಾಜಕಾರಣ ಮಾಡಿಲ್ಲ. ನಿಮ್ಮ ಈ ಚಿಲ್ಲರೆ ರಾಜಕಾರಣದ ವಿರುದ್ಧ ನಾನು 2 ವರ್ಷ ಮಾತನಾಡಬೇಕು ಅಂತ ಸುಮ್ಮನಿದ್ದೆ. ಮೇ 15ನೇ ತಾರೀಕಿಗೆ 2 ವರ್ಷ ಆಗುತ್ತೆ. ನಮ್ದು ಪ್ರಾರಂಭ ಶುರು ಮಾಡ್ತೀವಿ. ನಮ್ಮ ತಾಲೂಕು ಆಫೀಸಲ್ಲಿ ಏನಾಗಿದೆ, 20 ಜನ ಏಜೆಂಟ್ಗಳು ಲೂಟಿ ಹೊಡಿತಾವ್ರೆ. ನಿಮ್ಮ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್ಗಳು ಚಪ್ಪಲಿ ತಗೊಂಡು ಅವರವರೇ ಹೊಡೆದಾಡ್ಕೊತಾವ್ರೆ. ವಿಡಿಯೋ ಇದೆ. ಆ ರೈತರು ಹೆಂಗೆ ಕ್ಯಾಕ್ರಿಸಿ ಮುಗಿತಾವ್ರೆ ತಾಲೂಕು ಆಫೀಸ್ಗಳಲ್ಲಿ ಅಧಿಕಾರಿಗಳಿಗೆ, ನಿಮಗೆ ಅಂದ್ರೆ ವಿಡಿಯೋ ಇದೆ. ಬಿಡ್ತೀನಿ 15ನೇ ತಾರೀಕು. ಇದು ಆಡಳಿತ ಅಂದ್ರೆ 194C ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ, ಒಂದು ಉಳುಮೆ ಚೀಟಿ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ, ಒಂದು ಆಶ್ರಯ ನಿವೇಶನ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ. ನಮ್ ಸರ್ಕಾರ ಇರೋ ಕಡೆ ನಮ್ ಪೆನ್ನು ಪೇಪರ್ ಕೊಡಿ. ಆಡಳಿತ ಪಕ್ಷ ಇದ್ರೆ ಏನ್ ಬೇಕಾದ್ರೂ ದಬಾಕ್ಬಿಡ್ತೀವಿ ಅಂತ ಭಾಷಣ ಮಾಡ್ತೀವಿ. 2 ವರ್ಷ ಏನ್ ದಬಾಕಿದ್ದೀರಿ? ಎಷ್ಟು ತಂದಿದ್ದೀರಿ ಗ್ರಾಂಟ್ಸ್? ಈಗೆಲ್ಲ 40 ಕೋಟಿ ನಮ್ಮ ಆರೋಗ್ಯ ಇಲಾಖೆಯಿಂದ ನಿಮಗೆ ಕೊಡ್ತೀವಿ ಅಂತ ಹೇಳಿ, ಅದು ಎಲ್ಲಿ ಏನು ಕೊಡ್ತೀವಿ? ಹಳೆ ಆಸ್ಪತ್ರೆನ ನವೀಕರಣ ಮಾಡಲು 40 ಕೋಟಿ ಕೊಡ್ತೀವಿ ಅಂತ ಬಜೆಟ್ ಬುಕ್ಕಲ್ಲಿ ಹೇಳಿದೆ. ಹೌದಲ್ಲ? 40 ನವೀಕರಣಕ್ಕೆ 3 ಕೋಟಿ, ಹೊಸ ಆಸ್ಪತ್ರೆಗೆ 40 ಕೋಟಿ. ಹೊಸ ಆಸ್ಪತ್ರೆನ ಎಲ್ಲಿ ಕಟ್ಟಬೇಕು ಅಂತ ಹೇಳಿದ್ದಾರೆ? ಪಶು ಆಸ್ಪತ್ರೆಯಿಂದ ಕೆಲಸ ಕೂಡ ಇವ್ರು ಮಾಡ್ತಾ ಇರೋದು ಅದನ್ನ. ಸರ್ಕಾರ ಎಲ್ಲೂ ಹೇಳಿಲ್ಲ ಇಲ್ಲಿ ಕಟ್ಟಿ ಅಂತ. ಇವ್ರು ಇವಾಗ ಪ್ರಪೋಸಲ್ ಹೊಸ ಆಸ್ಪತ್ರೆಯಲ್ಲಿ ಕಟ್ತೀವಿ ಅಂತ. ಕಟ್ಟಿ ಜಾಗ ಬೇರೆ ಜಾಗಗಳು ತಗೊಂಡು ಕಟ್ಟಿ, ನಾವೇನ್ ಬೇಡ ಅನ್ನಲ್ಲ. ಈಗ ಆ ಆಸ್ಪತ್ರೆಗೆ ಎಲ್ಲೋ ದೂರ ಕಟ್ಬಿಟ್ರೆ ಆಗ್ಬಿಡ್ತದೆ. ಎಲ್ಲರ ಹತ್ರ ವೆಹಿಕಲ್ ಇದೆ, ಆಟೋ ವ್ಯವಸ್ಥೆ ಇದೆ, ಎಲ್ಲಾರ ಮನೆಗಳಲ್ಲೂ ಬೈಕ್ ಇದಾವೆ, ಉಳ್ಳೋರ್ ಮನೆಯಲ್ಲೆಲ್ಲ ಕಾರ್ ಇದಾವೆ. ಈಗ ಸಾರಿಗೆ ಸಂಪರ್ಕ ಬಹಳ ಚೆನ್ನಾಗಿದೆ. ವೈಯಕ್ತಿಕವಾಗಿ ಮಾಡ್ತಾರೆ. ನಾನು ಹೆರಿಗೆ ಆಸ್ಪತ್ರೆಗೆ ಜಾಗ ಬೇಕು ಅಂತ ಅಂದ್ರು. ಎಲ್ಲಿ ಪಾಣಿ ನೋಡಪ್ಪ, ಹೆರಿಗೆ ಆಸ್ಪತ್ರೆಗೆ ನಮ್ಮ ಬೈಜಾಪುರದಲ್ಲಿ 2 ಎಕರೆ ಜಾಗ ರಿಸರ್ವ್ ಮಾಡಿಸಿದ್ದೆ. ಅವತ್ತೇನೆ ಪಾಣಿ ಮಾಡಿಸಿದ್ವಿ. ಯಾವಾಗ ಪಾಣಿ ಮಾಡಿಸಿದ್ದು? 28/3/2023 ಪಾಣಿ ಆಗಿದೆ. ಇಲ್ಲಿವರೆಗೂ ಏನಾದ್ರು ಮಾಡಿದ್ರೆ ನೀವು TAPCMS ಇದು ನೀವು ಹೇಳ್ತಾ ಇದ್ರಿ, ಯಾವುದು APMCದು. APMCಗೆ ನಾನು 5 ಎಕರೆ ಜಾಗ ರಿಸರ್ವ್ ಮಾಡಿಸಿದ್ದೀನಿ. ಇಲ್ಲಿ ಆರವಳ್ಳಿ ಸರ್ವೆ ನಂಬರ್. ನಿಮ್ಗೆ ಬಹಳ ಸರಿ ಹೇಳಿದ್ದೀನಿ ಮಾಧ್ಯಮದಲ್ಲಿ. ಇಲ್ಲಿ APMC ಮಾಡಿಸಿದ್ರೆ ಅನುಕೂಲ ಆಗ್ತದೆ. ಒಂದು ಬೈಫರ್ಗೇಟ್ ಮಾಡಿ ಕನ್ಫರ್ಮ್ ರಾಮನಗರದಿಂದ ನಾವು ಇಲ್ಲಿ ಮಾಡ್ತೀವಿ. ನೀವು ಇನ್ನೇನಾದ್ರೂ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಈಗಿರೋ ಆಸ್ಪತ್ರೆನ ಹೊಡಿತೀವಿ ಅಂತ ಬಂದು ಬಿಟ್ಟಿದ್ದೀರಲ್ಲ, ಎಲ್ಲೂ ಹೋಗ್ಬೇಕು ಅವರು. ತಾಲೂಕಿನ ಜನ ಈಗ ಆಯ್ತು, ನೀವಲ್ಲೆಲ್ಲೋ ಬೈಚಾಪುರದಲ್ಲಿ ನೀವು ಮಾಡ್ತೀವಿ ಅಂತ ಹೊರಟಿದ್ದೀರಿ. ಈ ಭಾಗದ ರೈತರುಗಳಲ್ಲಿ ಎಲ್ಲ ಹೋಗ್ಬೇಕು. ನಮ್ಗೆ ರೀ ಮನುಷ್ಯನ್ಗೆ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ನನ್ಗೆ ಜ್ವರ ಬಂತ ಹೇಳ್ತೀನಿ. ನನಗೆ ದೇವರು ಬಾಯಿ ಕೊಟ್ಟವನೆ, ಮಾತು ಕೊಟ್ಟವನೆ. ನನ್ಗೆ ಹೊಟ್ಟೆ ನೋವು ಅಂತ ಹೇಳ್ತೀನಿ, ತಲೆನೋವು ಬಂತ ಹೇಳ್ತೀನಿ, ಬೇರೆ ಇನ್ನೇನು ಆಯ್ತದ ಆರೋಗ್ಯದಲ್ಲಿ ಹೇಳ್ತೀನಿ. ಸಂಬಂಧಪಟ್ಟ ಡಾಕ್ಟರ್ನ ಹುಡ್ಕೊಂಡು ಹೋಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋ ಶಕ್ತಿ ದೇವ್ರು ನಮಗೆ ಕೊಟ್ಟವನೆ. ಮೂಕ ಪ್ರಾಣಿಗಳ್ರಿ, ಆ ಮೂಕ ಪ್ರಾಣಿಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವತ್ತು ಪುಣ್ಯಾತ್ಮರ ಜಾಗ ಕೊಟ್ಟು ಆಸ್ಪತ್ರೆ ಕಟ್ಸಿರೋದು. ನಮ್ಗೆ ವಿಶೇಷವಾಗಿ ಜನರ ಆಸ್ಪತ್ರೆ
ಮುಖ್ಯನೋ ಅದಕ್ಕಿಂತ 100 ಪಾಲು ಮುಂದಿನ ಕೆಲಸ ಪಶು ಆಸ್ಪತ್ರೆ ಇರೋದು. ಹೌದಲ್ವಾ? ಮೂಕ ಆಸ್ಪತ್ರೆಗೆ, ಮೂಕ ಪ್ರಾಣಿಗಳಿಗೆ ಇರ್ತಕ್ಕಂಥ ಆಸ್ಪತ್ರೆಯನ್ನು ನೀವೆಲ್ಲ ತಗೊಂಡೋಗಿ ಶಿಫ್ಟ್ ಮಾಡ್ತೀನಿ ಅಂತ ಹೋಗಿದ್ದೀರಲ್ಲ, ಇದನ್ನ ದಡ್ತನ ಅನ್ಬೇಕಾ, ಒಳ್ಳೆತನ ಅನ್ಬೇಕಾ? ಇಲ್ಲ ನಿಮ್ದು ತುಗ್ಲಕ್ ದರ್ಬಾರ್ ನಾನೇನ್ ಮಾಡಿದ್ದೆ ಈ ತಾಲೂಕಲ್ಲಿ ಅನ್ಬೇಕಾ? ನೀವು ಮಾಡಿದ್ದೆ ಎಲ್ಲ ನಡೀತದೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ತಾಲೂಕಿನ ಜನನೂ ನೋಡ್ತಾರೆ. ಸ್ವಲ್ಪ ಹಿಂದಿರುಗಿ ನೋಡಿ. ನಾನು ಯಾಮಾರಿದ್ರೆ ನನಗೂ ಬೀಳ್ತದಪ್ಪ ಇಲ್ಲಿ ಪೆಟ್ಟು ಅನ್ನೋದನ್ನ, ಯಾಮಾರಿದ್ರೆ ಪೆಟ್ಟು ಬೀಳ್ತೈತೆ ರಾಜಕೀಯವಾಗಿ ಏನೋ ನೋಡಿ. ಇನ್ನ ಜನ ನಾನೇನೂ ಅಲ್ಲ, ನಾವೇನು ನಮ್ಮ ಕುಟುಂಬ ರಾಜಕಾರಣ ಕುಟುಂಬ ಅಲ್ಲ. ನಮ್ಮ ಅಪ್ಪ ಏನು ಮಂತ್ರಿ ಅಲ್ಲ, MLA ಅಲ್ಲ, ಒಬ್ಬ ಬಡವ್ರ ಮಗ. ನನ್ನ ಮೇಲೆ 52,000 ಗೆಲ್ಸವ್ರೆ. ಜನ ನೋಡ್ತಾರೆ. ಯೋಚನೆ ಮಾಡಿ. ಸ್ವಲ್ಪ ನಾನು ಯಾಮಾರಿದ್ರೆ 52,000 ಸೋತಿದ್ದೀನಪ್ಪ ಹಂಚ್ಕೊಂಡು ಆ DK ಸುರೇಶ್ ಅವರು ಯೋಚನೆ ಮಾಡಿ, ಗೊತ್ತಾಗುತ್ತೆ. ನೀವೇನು ಆಡಿದ್ದೆ ಆಟ ಹೂಡಿದ್ದೆ ಲಕ್ಕಿ ಅಂತಂದ್ರೆ ಜನ ತಿರುಗ್ಬಿಡೋದನ್ನ ಜಾಸ್ತಿ ದಿನ ಉಳಿದಿಲ್ಲ. ಅಲ್ಲೆಲ್ಲ PLD ಬ್ಯಾಂಕ್ 8,000 ಇದ್ದಿದ್ದು ಒಟ್ಟಿನ 800 ಒಟ್ಟು ತಂದ್ಬಿಟ್ಟಾರೆ. ಯಾರ ಪುರುಷಾರ್ಥಕ್ಕೆ? ಯಾರಪ್ಪನ ಮನೆದು ಬ್ಯಾಂಕು? ನಮ್ಮಪ್ಪನ ಮನೆದ, ನಿಮ್ಮಪ್ಪನ ಮನೆದ? ಸಾರ್ವಜನಿಕ ಬ್ಯಾಂಕ್ ಅನ್ನ ನೀವು ಈ ತರ ಎಲ್ಲ ಹಸ್ತಕ್ಷೇಪ ಮಾಡ್ತೀರಲ್ಲ. ಆಯ್ತು, ನೀವು ಎಲೆಕ್ಷನ್ ಮಾಡಿದ್ರಿ, ಇವಾಗ ಅಧ್ಯಕ್ಷ ಮಾಡಕ್ ಆಗಿದ್ಯಾ? ಆಗಿದೇನ್ರಿ? ನಿಮ್ಮ ನಾನು ಯಾಕೆ ಸುಮ್ಮನಿದ್ದೆ 2 ವರ್ಷ ಅಂದ್ರೆ, ಏನೋ ಮಾಡ್ತಾರೆ, ಏನೋ ದಬಾಕ್ ಬಿಡ್ತಾರೆ, ಹೋಗಿ ಸರ್ಕಾರ ಅದು ಏನೋ ತಂದು ಎಳೆದು ಬಿಡ್ತಾರೆ. ಇಲ್ಲಿ ನಿನ್ನೆ ರಾತ್ರಿ ನಾನು ಸುಗ್ನಳ್ಳಿಯಿಂದ ಆಡ್ಲಿಗಿನಪಾಳ್ಯ ಅಂತೇಳಿ ಬಾರ್ಡರ್ ಸಂಗಿಘಟ್ಟದ ಮೇಲೆ ಆಡ್ಲಿಗಿನಪಾಳ್ಯ, ಆ ತಿಪ್ಚಂದ್ರ ರೋಡ್, ತಿಪ್ಚಂದ್ರ ಗೇಟಿಂದ ಸುಗ್ನಳ್ಳಿ ರೋಡ್ ಪ್ರತಿಯೊಂದು ಹೆಜ್ಜೆಗೂ ಮೆಣ್ಕಾಲದ ಗುಂಡಿ. ಆಡ್ಲಿಗಿನಪಾಳ್ಯಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಅಲ್ಲಿ ಆ ಬಾರ್ಡರ್ ಎಲ್ಲಾ ಕಡೆ ರಸ್ತೆ ಮಾಡಿಸ್ತೇನೆ ನಾನು. ಆ 3 ಕಿಲೋಮೀಟರ್ ಒಂದು ಸ್ಟ್ರೆಚ್ ಉಳ್ಕೊಂಡ್ಬಿಟ್ಟು 2 ವರ್ಷ ಆಗಾದ್ರಿ. ಆ ಒಂದು ಸ್ಟ್ರೆಚ್ ನೀನು ರಸ್ತೆ ಮಾಡಕ್ ನಿನ್ ಕೈಲಿ ಆಗಿಲ್ಲ. ರಸ್ತೆ ಅಭಿವೃದ್ಧಿ ಅಧ್ಯಕ್ಷ ನೋಡ್ಕೊಂಬನ್ನಿ ನೀವು ಹೋದಾಗ ತಿರ್ಚಂದ್ರ ರೋಡ್ನ ಯಾವ ಮಟ್ಟಕ್ಕೆ ಐತೆ ಅಂತ ಹೋಗಿ. ನಮ್ಮ ರಾಮನಗರ ರೋಡ್ ನೋಡಿ. ಕೆಲಸ ಮಾಡ್ರಿ. ಅಲ್ಲೆಲ್ಲ ಹೋಯ್ತಾವ್ರಂತೆ. ಅಲ್ಲೆಲ್ಲ ಗಾಂಧಿ ಸ್ಟ್ಯಾಚ್ಯೂ, ಗಾಂಧಿ ಪ್ರತಿಮೆ ಇರ್ಲಿಲ್ಲ, ಗಾಂಧಿ ಸರ್ಕಲ್ ಅಂತ ಹೇಳ್ತಾರೆ, NA ಸರ್ಕಲ್ನ. ನಾನು ಸಡನ್ ಆಗಿ ಒಂದು ಗಾಂಧಿ ಸ್ಟ್ಯಾಚ್ಯೂನ ಅಕ್ಟೋಬರ್ 2 ಬಂತು ಅಂತೇಳಿ ಗಾಂಧಿ ಸ್ಟ್ಯಾಚ್ಯೂ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಾಡಿಸ್ದೆ. ಅದಕ್ಕೆ ಯಾರೋ ನಮ್ಮ ಮಾಧ್ಯಮದವ್ರ ಜೊತೆ ಹೇಳ್ತಾರಂತೆ, ಅದೇನು ಗಾಂಧಿ ಇದ್ದಂಗೆ ಆಯ್ತಾ, ಅದಕ್ಕೆ ತೆಗಿತಾ ಇದ್ದೀನಿ. ನೀನು ಗಾಂಧಿನ ತಿಳಿಸ್ಬೇಕಾಯ್ತಪ್ಪ ನೀನು ಆಡಳಿತದಲ್ಲಿ. ಅವಕ್ಕೆ ನೀನು 4 ಸರಿ MLA ಆಗಿತ್ತಲ್ಲ, ಗಾಂಧಿ ಸ್ಟ್ಯಾಚ್ಯೂ ಮಾಡಿಸ್ಬೇಕಾಯ್ತು, ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿಸ್ಬೇಕಾಗಿತ್ತು, ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿಸ್ಬೇಕಾಗಿತ್ತು. ಅಣ್ಣನ ಟೈಮ್ ಇರಲಿಲ್ಲ ಇವ್ಯಾವು ಮಾಡಕ್ಕೆ. ಬರೀ ಗುಡ್ಸಿ ಗಲ ತುಂಬಿಕೊಡಕ್ಕೆ ಟೈಮ್ ಇತ್ತು. ಜೋಬಿಂದ 10 ರೂಪಾಯಿ ಆಚೆ ಹೋಗ್ಬಾರ್ದು. ಅಣ್ಣಂದು ಮಾಡಿಸ್ಬೇಕಾಯ್ತ್ರಿ. ನಿಮ್ ಮೂರ್ಖತನದ ಪರಮಾವಧಿ ಇದು. ಗಾಂಧಿ ಮುಖ ಹೆಂಗಿರೋದಲ್ಲ, ಗಾಂಧಿ ಒಂದು ಕನ್ನಡ, ನೀವ್ ಹೆಂಗೇ ಮುಖ ಇದ್ರು ಗಾಂಧಿ ಕನ್ನಡಕ ಹಾಕಿದ್ರೆ ಅವ್ರು ಗಾಂಧಿ ಅಂತ ಗುರ್ತಿರ್ತಾರೆ. ಹೌದಲ್ವಾ? ಗಣಪತಿನ ನೀವ್ ಹೆಂಗೆ ಗಣಪತಿ ಮಾಡಿ ಸೊಳ್ಳು ಹಾಕಿದ್ರೆ ಗಣಪತಿ ಅಂತಾರೆ. ಗಾಂಧಿಗೂ ಗಣಪತಿಗೂ ಯಾರು ಕೂಡ ಭೇದ ಭಾವ ಮಾಡಂಗಿಲ್ಲ. ಅದನ್ನ ಅರ್ಥ ಮಾಡ್ಕೊಡ್ರಿ ಶಾಸಕರೇ. ಗಾಂಧಿ ಮೂರ್ತಿ ಯಾರೋ ಮೂರ್ತಿ ಇದ್ದಂಗೆ ಐತೆ ಅಂತ ಹೇಳೋದಲ್ಲ. ಹೌದು, ನಾವು ಅರ್ಜೆಂಟಾಗಿ ಮಾಡಿಸಿದ್ದು. ನೀನ್ ಮಾಡಿಸಿ ನಿಂಗಿತ್ತು ಅಂದ್ರೆ ನಾವ್ಯಾಕಪ್ಪ ಮಾಡ್ಸಕ್ ಹೋಗ್ತಿದ್ದೋ? ಜೇಡ್ರಳ್ಳಿ ಕೃಷ್ಣಪ್ಪ ಯಾಕಪ್ಪ ಬರ್ಬೇಕಾಗಿತ್ತು? ನೀನ್ ಮಾಡಿಸ್ಬಿಟ್ಟಿದ್ರೆ ಇದನ್ ಮಾಡಕ್ಕೆ, ಅದು ಕೆಂಪೇಗೌಡರ ಪ್ರತಿಮೆ ಮಾಡಕ್ಕೆ ಯಾಕಪ್ಪ ನಾನ್ ಬರ್ಬೇಕಾಗಿತ್ತು? ನನ್ನ ಸ್ವಂತ ದುಡ್ಡಿಂದ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಕ್ಕೆ ನೀನ್ ಮಾಡಿಸ್ಬಿಟ್ಟಿದ್ರೆ ಅಲ್ವೇನ್ರಿ?
ನಮ್ಮ ಆಡಳಿತಕ್ಕೂ ನಮ್ಮ ಅಧಿಕಾರಕ್ಕೂ ಅವರ ಆಡಳಿತ ಅವರ ಅಧಿಕಾರಾವಧಿನಲ್ಲಿ ಇದೇ ವ್ಯತ್ಯಾಸ. ಏನ್ ಯಾರು ನೆನೆ ನಂಬಿಕೆ ಅಂತ ಏನೋ ಅಹಂಕಾರ ಬಿಟ್ಬಿಟ್ರೆ ಸಿಡಿದು ಬಿಡ್ತೀನಿ ಅಂತ ನಾವೇನು ಕಳ್ಳೆ ಹೋಗ್ತಿದ್ದ ಆಗ್ತಿಲ್ಲ. ನಮ್ಮ ಕಾರ್ಯಕರ್ತರು ಮೊದಲು ಮಂಜು ಅಲ್ಲ ಅಣ್ಣ, ಮಂಜು ಬದಲಾಗವನೆ. ನಮ್ಮ ಕಾರ್ಯಕರ್ತರು ಮಾಡ್ಬಿಟ್ರೆ ಹುಷಾರಂತಾನೆ ಹೇಳಕ್ ಇರೋದು. ಅವತ್ತೇ ಹೇಳಿದ್ದೀನಿ, ನನ್ನ ಕಾರ್ಯಕರ್ತರು ನನ್ಬಿಟ್ಟು ಸಹಿಸ್ಕೊಂಡು ತಲೆ ಬಗ್ಸ್ಕೊಂಡು ಒಂದೇಟು ಹೊಡೆದು ತಲೆ ಬಗ್ಸ್ಕೊಂಡು ಹೋಗ್ತೀನಿ. ನನ್ನ ಕಾರ್ಯಕರ್ತನ ನಮ್ಮ ಲೀಡರ್ನ ಮುಟ್ಟಿದ್ರೆ ಮನೆನೂ ಕೊಡಿಸ್ತೀನಿ, ನಿಂತ್ಕೊಂಡು ಮನೆನೂ ಕೊಡಿಸ್ತೀನಿ. ಆ ಕೆಪಾಸಿಟಿ ನನಗಿದೆ. ನನ್ನ ಕಾರ್ಯಕರ್ತರಿಗೋಸ್ಕರ ನಾನು ನನ್ನ ಉಸಿರಿಟ್ಕೊಂಡಿರೋದು, ನನ್ನ ಲೀಡರ್ಗೋಸ್ಕರ ನನ್ನ ಸಾಯೋವರೆಗೂ ನನ್ನ ಕಾರ್ಯಕರ್ತನ ನನ್ನ ಲೀಡರ್ನ ಕಾಪಾಡ್ತೀನಿ ಅಂತೇಳಿ ಪಣ ತೊಟ್ಕೊಂಡು ಬಂದಿರೋದಿಲ್ಲಿ. ಏನು ಅಂಗಡಿಲಿ ಉದ್ರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಓಡೋಕಲ್ಲ. ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಈಗ ನಮ್ಮ ಪಶು ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ಇಲ್ಲೇ ಉಳಿಬೇಕು, ನೀವು ಉಳಿಲಿಲ್ಲ ಎತ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ವಿರುದ್ಧನೂ ಕೂಡ ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಇಡೀ ತಾಲೂಕಿನ ಜನ ಸೇರಿಸಿ ಪ್ರೊಟೆಸ್ಟ್ ಮಾಡ್ತೀವಿ. ಈ ಪಾರ್ಕು, ಈ ಕೆಂಪೇಗೌಡ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಭವನ, ಪಶು ಚಿಕಿತ್ಸಾ ಕೇಂದ್ರ ಈ ಎಲ್ಲೂ ಕೂಡ ಎಲ್ಲಿಗೂ ಅಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೇವೆ. ಅದಲ್ಲೇ ಇರಬೇಕು. ನಿಮ್ಗೆ ಸಮಯ ಇದೆ, ಬೇರೆ ಜಾಗ ಹುಡುಕಿ ನೀವು ಅಭಿವೃದ್ಧಿ ಮಾಡಿ. ನೀವು ಹುಡುಕಿ ನೀವು ಅಭಿವೃದ್ಧಿ ಮಾಡಿ, ಒಂದೇ ತಕರಾರು. ನಾವು ತಾಲೂಕಿನ ರೈತರ ಪರವಾಗಿ ನಿಮ್ಗೆ ಸನ್ಮಾನ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಚೇಷ್ಟೆ ಕೆಲಸ ಮಾಡಿಕೊಂಡು ಆ ಬಿಲ್ಡಿಂಗ್ ಮೊನ್ನೆ ಯಾವ್ದೊಂದು ಆಕ್ಷನ್ ಮಾಡ್ಸವ್ರೆ ಅಂಗಡಿ ಮಳಿಗೆ. ಒಂದು ಅಂಗಡಿ ಎಷ್ಟು ಗೊತ್ತೇನ್ರಿ? ಇವ್ರು ಶಿಷ್ಯರ ಹೋಗಿ ಇವ್ರು ಪಟಾಲಂಗಳ ಹೋಗಿ ಕೂಗ್ಬಿಡೋದು. ಒಂದು ಅಂಗಡಿ 50,000, ಒಂದು ಅಂಗಡಿ 40,000, ಒಂದು ಅಂಗಡಿ 60,000 ಕೊಟ್ಟಿದ್ದ. ನೀವು ಖಾಲಿ ಮಾಡಿಸ್ಕೊಟ್ಟಿದ್ದೀರಾ ಯಾರಾದ್ರೂ? ಇಸಿಲು ಮಾಡಕ್ಕೆ ಇದು ಪಪ್ಪು ಕಟ್ಟಿ ವ್ಯಾಪಾರನ ಇದು? ಇದನ್ನ ಯಾರಾದ್ರೂ ತಾಲೂಕು ಆಡಳಿತ ಅಂತಂದ್ರೆ ಏನಾದ್ರೂ ಮಾಡಿದ್ರೆ ನೀವು 5 ಬಾರಿ ಶಾಸಕರಾಗಿರೋರು, ನೀವು ಆದರ್ಶ ಆಗ್ಬೇಕು ನಮ್ಗೆಲ್ಲ. ಇನ್ನೂ ಹಲವಾರು ಜನ ಈ ತಾಲೂಕಿನಲ್ಲಿ ಶಾಸಕರಾಗುವಂತ ಯುವ ಪೀಳಿಗೆ ಇದೆ. ನೀವೆಲ್ಲ ಮಾದರಿ ಆಗ್ಬೇಕ್ರಿ. ನೀವು ಉಡಾಪೆ ಆ ಅಸೆಂಬ್ಲಿ ನೋಡಿದ್ರೆ ಎಲ್ಲಾರ್ಗೂ ಮೂಗ್ ತುರ್ಸಕ್ ಹೋಯ್ತೀಯ, ಉಡಾಪೆ ಮಾತಾಡ್ತೀರಿ. ನೀವು ಯಾವ್ದಾದ್ರು ಒಂದು ವಿಚಾರ ಆಧಾರಿತವಾಗಿ ನಿಮ್ಗೆ ಏನಾರ ಮಾತಾಡಕ್ ಬಂದಿದ್ದೆ? ಮಾತಾಡಿದ್ದೀರೇನ್ರಿ? ನಮ್ಮ ತಾಲೂಕು, ನಮ್ಮ ಜಿಲ್ಲೆದೋ, ನಮ್ಮ ಸಮಸ್ಯೆನೋ ಎಷ್ಟು ಸಮಸ್ಯೆ ಇದೆ ರೀ. ಇವತ್ತು ರೈತರ ಸಮಸ್ಯೆ, ಕೃಷಿ, ನೀರಾವರಿ ಇಂಡಸ್ಟ್ರಿ ಮಾಡಕ್ ಬಂದು ಅಡ್ಡ ಇತ್ತೆ. ಮಾಡ್ಸಪ್ಪ, ಇವಾಗ ನಿನ್ ಸರ್ಕಾರ ಏನೈತಲ್ಲ, ಸರ್ಕಾರಿ ಜಾಗ ಹುಡುಕ್ಬಿಟ್ಟು ಆಯ್ತು, ನೀನ್ ಸರ್ಕಾರಿ ಜಾಗದಲ್ಲಿ ಮಾಡಿಸ್ತೀನಿ, ಮಾಡ್ಸಪ್ಪ. ಇಲ್ಲ ನೀನ್ ಸರ್ಕಾರಿ ಜಾಗದಲ್ಲಿ ನೋಡೋಣ, ನಿನ್ ಜಮೀನು ತಗೊಂಬಂದು ಮಾಡ್ಸಪ್ಪ. ನಾವು ಸಭಾಷ್ಕಿರಿ ಕೊಟ್ಟಿದ್ದೇವೆ. ಇಷ್ಟನ್ನು ಹೇಳಿ ನಾನು ಇವಾಗ ಹೋಗಿ ಅವ್ರಿಗೆ ಮೆಮೊರಾಂಡಮ್ ಕೊಡ್ತೀವಿ. ನಮ್ಮ ರೈತರ ಮುಖಂಡರಲ್ಲ, ನೀವು ಅದನ್ನ ಮತ್ತೆ ಟಚ್ ಮಾಡಕ್ ಬಂದ್ರೆ ಇದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟ ಸಂದೇಶವನ್ನ ತಮ್ಮ ಮುಖೇನ ಕೊಡ್ತಾ ಇದ್ದೀನಿ. ದಾನ ಕೊಟ್ಟಿರೋ ಜಾಗ ಇಲಾಖೆಗೆ ಅವ್ರಿಗೆ ಇಲ್ಲ ಅಂದ್ರೆ ವಾಪಸ್ ಕೊಡ್ಬೇಕು ಅಂತ ಇರ್ಲಿ, ಇದೆಲ್ಲ ಮುಂದೆ ಮಾತಾಡೋಣ. ಬಸ್ಸುಂದ ಹೇಳ್ತಾರೆ ಪಾಪ, ಬಸ್ಸಿನ ಪರದಾಟ ಕೇಳರಿದೆ. ಅಯ್ಯೋ ರಾಮ, ಏನು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಫೋರ್ಸ್ ಕೊಟ್ಟಿದ್ದೆ. ಅವ್ರು ಯಾರೋ ಪಾಪ ಅವರು ವಿಡಿಯೋ ಮಾಡ್ತಾರೆ, ಬಿಡ್ತಾರೆ ಪಾಪ. ರೀಲ್ನ ಸುತ್ಕೊಂಡು ಸಾಕಾಗ್ಬಿಟ್ಟೈತೆ. ಎಲ್ಲಪ್ಪ ನೀನು ಬಸ್ಸು ನೋಡಿದಿರೇನ್ರಿ? ಆ ಸ್ಟೂಡೆಂಟ್ಸ್ಗಳ್ದು ಕತೆ ನೋಡಿದೀವಿ. ಎಲ್ರಿ ಟೌನ್ ಜನ ಸೋಮೇಶ್ವರ ಕಾಲೋನಿಗೆ ಹೋಗಿ ಬಸ್ ಹತ್ಬೇಕೇನ್ರಿ?
ಇದೇನ್ರಿ ನೀನ್ ಆಡಳಿತ? ಇದಕ್ಕ ನೀನ್ ಓಟ್ ಹಾಕ್ಸ್ಕೊಂಡಿರೋದು? ಏನ್ ಬೀಸತ್ತಿರುತ್ತೀಯ? ಮೀಡಿಯಾ ಸಿಕ್ಕಿದ್ರು ಏನು, ಯಾವ ಬಾಡಿ ಲ್ಯಾಂಗ್ವೇಜ್, ಯಾವ ತಿರುವು, ಯಾವ ಇದು, ಯಾವ ಆರ್ಟಿಫಿಷಿಯಲ್ ಸ್ಮೈಲು ನಾವು ನೋಡಿ 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 ಸಾಕಾಗ್ಬೇಕು. ನೈಜವಾಗ ಇರೋದನ್ನ ಯಾರಾದ್ರೂ ನಂಬೋದು? ಆರ್ಟಿಫಿಷಿಯಲ್ ಆಗಿರೋದನ್ನ ಯಾಕೆ ನಂಬಕ್ಕಾಗ್ತದೆ? ನಾವ್ಯಾವುದನ್ನು ಉಡಾಫೆಯಾಗಿ ಕೃತಕವಾಗಿ ನಾವ್ಯಾವುದೂ ಕೆಲಸ ಮಾಡಿಲ್ಲ. ಇರೋದನ್ನ ಸತ್ಯ ಹೇಳಿದ್ವಿ. ಒಂದೇ ಒಂದು ವಾಟರ್ ಫಿಲ್ಟರ್ ಮೇಲೆ ಇದು ರಿಪೇರಿ ಮಾಡ್ಸಕ್ಕಾಗಿಲ್ವಲ್ರಿ? ಏನ್ ಕುಮಾರಣ್ಣ ಯಾರಪ್ಪ ಮಾಡಿದ್ದು? ಓ ಪಾಪ ಇವಾಗ ನಮ್ ಡಿ ಕೆ ಸುರೇಶ್ ಅಣ್ಣ ಸೋತ ಮೇಲೆ ನಮ್ಮ ಎಂಪಿ ಶುರು ಮಾಡ್ತಾರೆ. ಅವ್ರು ಓಟ್ ಹಾಕ್ಲಿಲ್ಲ, ನೀವು ಅವರಿಂದ ಗೆದ್ರಿ, ಕೈ ಬಿಟ್ಬಿಟ್ರಿ. ಅವ್ರು ಇರೋವರೆಗೂ ಅವ್ರ ಹೆಸರು ಎಲ್ಲೂ ಹೇಳಿಲ್ಲ ನೀವು. ಪಾಪ ಅಲ್ಲೆಲ್ಲ ಇದರಲ್ಲಿ ಚಕ್ರಬಾವಿಲಿ ಹಂಗೆ ಹೇಳ್ತಿದ್ರಂತೆ ಡಿ ಕೆ ಸುರೇಶ್ ಅಣ್ಣವರು. ಇರೋವಾಗ ನನ್ನ ಅಧಿಕಾರದಲ್ಲಿದ್ದಾಗ ನನ್ನ ಹೆಸರು ಹೇಳಿಲ್ಲ, ನನ್ನ ಕೆಲಸನೇ ಹೇಳಿಲ್ಲ. ಈಗ ಹೇಳಕ್ ಹೋಯ್ತಾರೆ, ಈಗ ಹೇಳಿದ್ರೆ ಯಾರು ಕೇಳ್ತಾರೆ? ಬಳೆ ಅವರೇ ಹೇಳೋರಪ್ಪ, ಅವ್ರ ಪಕ್ಕದಲ್ಲಿ ಕೂತಿರೋದು ನನಗೆ ಹಿಂಗ ಅಂದ್ಬಿಟ್ರೆ ಕಾರಣ. ನಾವಿಲ್ಲ, ನಾವು ಡಿ ಕೆ ಸುರೇಶ್ ಅವ್ರಿಗೆ ಇರೋಷ್ಟು ದಿವಸ, ಅವ್ರ ಜೊತೆಲಿ ಇರೋಷ್ಟು ದಿವಸ ಅವ್ರಿಗೆ ಲೀಡ್ ಕೊಟ್ಟಿದ್ದೀವಿ, ಗೆಲ್ಸಿದ್ವಿ. ನಾವೆಲ್ಲ ಸೇರಿದ್ವಿ, ನಾನೊಬ್ಬನೇ ಅಲ್ಲ, ಎಲ್ರು ಅವ್ರನ್ನ ಗೆಲ್ಸಿದ್ವಿ. 3 ಎಲೆಕ್ಷನ್ ಕಾಯ ವಾಚ ಮನ್ಸ ದುಡಿದು ನಮ್ ದೇವರು, ನಮ್ಮ ಪಾಲಿನ ದೇವರು ಅಂತ ಅವ್ರ ದೇವ್ರ ಸಮಾನವಾಗಿ ನಾವು ಕೆಲಸ ಮಾಡಿದ್ವಿ. ಏನ್ ಜನ ದೇವ್ರ ಸಮಾನವಾಗಿ ಕೆಲಸ ಮಾಡಿದ್ವಿ ಅವ್ರಿಗೆ. ಅವ್ರಿಲ್ಲ, ನಮ್ಮನ್ನ ಕೈ ಬಿಟ್ಟು ನಮ್ಮ ಸೋಲ್ಸಿದ್ರು. ಆಯ್ತು, ನಿಮ್ಗೆ ಯಾರೋ ಗೆಲ್ಸ್ಕೊಳ್ಳಿ ಸ್ವಾಮಿ ಅಂತ ಬಿಟ್ಟು ಗೆಲ್ಸಿದ್ರ ಅವರು? ಊಟ ಹಾಕ್ಸಿದ್ರ? ಲೀಡ್ ಕೊಟ್ರ? ಈಗ ಮಾತಾಡೋದು ಯಾಕೆಂದ್ರೆ ಅವ್ರ ಕೈಲಿ ಅದು ಇದು ತಗೊಂಡೋಗ್ಬೇಕಲ್ಲ, ಇವ್ ಸ್ವಂತದ ಕೆಲ್ಸಕ್ಕೆ ಮಾಡದೆ ಹೋಯ್ತಾರಲ್ಲ. ನೀವೆಲ್ಲ ಸೇರಿ ಅವ್ರ ಕೈ ದುಡಿಮೆ ಮಾಡಿಸ್ಕೊಂಡು ಅವ್ರಿಗೆ ನೀವು ಲೀಡ್ ಕೊಡದೇನೆ ಅವ್ರನ್ನ ಇವಾಗ ಮನೆ ಕುತ್ಕೊಳ್ಳೋದು ಮಾಡ್ಬಿಟ್ರಲ್ಲ. ಮತ್ತೆ ಆ ಮನೆ ತಕ್ಕ ಹೋಗಕ್ ನಿಮ್ಗೆ ನಾಚಿಕೆ ಆಗಲ್ಲ? ಅವ್ರ ಹತ್ರ ಕೆಲಸ ಕೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ? ಅವ್ರ ಬನ್ನಿ ಸ್ವಾಮಿ ನೀವು ಮಾಂದಿಗೆ ಅಂತ ಕರೆಯಕ್ ನಿಮ್ಗೆ ನಾಚಿಕೆ ಆಗಲ್ಲ? ಹೌದಲ್ಲ? ನಾವ್ ಕೇಳ್ಬೇಕಾ ಬೇಡವಾ ವಿರೋಧ ಪಕ್ಷ? ಇಷ್ಟನ್ನ ಹೇಳಿ, ಏನಾದ್ರೂ ಬೇರೆ ಪ್ರಶ್ನೆ ಇದ್ರೆ ಕೇಳಿ. ಇವತ್ತು ನಮ್ಮ ಬಹಳಷ್ಟು ಜನ ಡಿ ಸಿಗೆ ಮೆಮೊರಾಂಡಮ್ ಕೊಡಬೇಕು ಅಂತಂದ್ರೆ ಡಿ ಸಿ ಹತ್ರ ಹೋಗಿ ಕೊಡುವಂಥ ಕೆಲಸ ಮಾಡ್ತೇವೆ. ಥ್ಯಾಂಕ್ ಯು. ಜಾಗ ಗುರುತಿಸಿದ್ರು, ಯಾವಾಗ ಜಾಗ ನಿನ್ನೆ ಗುರ್ಸಕ್ ಕೊಟ್ಟಿದ್ದಾರೆ. ಅಲ್ಲ ಸರ್, ನೀವು ಪಾಣಿ ಮಾಡಿಸಿದ್ರು. ಇದು ನಾನು ಬಹಳಷ್ಟು ಹಿಂದೆ ನಾನು MLA ಇದ್ದಾಗ ಮಾಡಿಸಿರೋದು. ಇದನ್ನ APMCಗೆ 5 ಎಕರೆ ನಾವು ಪ್ರಪೋಸಲ್ ಮಾಡಿದ್ವಿ. ಆಮೇಲೆ ಹೆರಿಗೆ ಆಸ್ಪತ್ರೆಗೆ ಅಂತ, ಈ ತಾಯಿ ಮಗು ಆಸ್ಪತ್ರೆಗೆ ಅಂತ 3 ಎಕರೆ ಕೇಳಿದ್ರು. ನಮ್ಮ ಹತ್ರ 2 ಎಕರೆ ಇತ್ತು, 2 ಎಕರೆ ನಾವು ರಿಸರ್ವ್ ಮಾಡಿಸಿದ್ವಿ. ಒಳ್ಳೆ ಜಾಗ. ಅದ್ರ ಮುಂದೆ ಇನ್ನೊಂದಕ್ಕೆ ಏನಕ್ಕೋ ರಿಸರ್ವ್ ಮಾಡಿಸಿದ್ವಿ ನಾವು. ಇನ್ನೊಂದು ಹಾಸ್ಟೆಲ್ಗೆ ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಜಾಗ ಬೇಕು, ಸರ್ಕಾರಿ ಜಾಗ ಇತ್ತು, ರಿಸರ್ವ್ ಮಾಡಿಸಿದ್ವಿ. ಈಗ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲ ಮೇನ್ ರೋಡಲ್ಲೇ ಇರಬೇಕು ಅಂತ ಹೇಳಿದ್ರೆ ಮಾಡಲಿ. ಅಪ್ ಟು ಸೋಮೇಶ್ವರ ಗುಡಿ ಆಚೆಯಿಂದ ಆಚೆಗಡೆ 10 ಕಿಲೋಮೀಟರ್, ಈಚೆಗಡೆ 10 ಕಿಲೋಮೀಟರ್, ನಮ್ಮ ರಾಮನಗರ ರೋಡು, ಈ ಬಾಲಾಜಿ ಚಿತ್ರಮಂದಿರದ ಹತ್ರ ಇಲ್ಲೆಲ್ಲಾದ್ರೂ ಖರೀದಿ ಮಾಡ್ಬೋದು ರೀ. ಇಲ್ಲಾಂದ್ರೆ ಆ ಬಾಲಾಜಿ ಕೆಳಗಡೆ ಟೌನಲ್ಲೂ ಸರ್ಕಾರಿ ಜಾಗ ಇದೆ, ತಿಮ್ಸಂದ್ರ ಸರ್ವೆ ನಂಬರ್, ಅಲ್ಲೂ ಮಾಡಲಿ. ಹೈವೇಲಿ ಇರ್ತದೆ, ಹೈಟೆಕ್ ಆಗಿರ್ತದೆ, ಸಂಪರ್ಕ ಬೆಳೀತಾ ಹೋಗ್ತದೆ. ದೂರ ಅಲ್ಲೆಲ್ಲ ಮಾಡ್ಬಿಡಕ್ಕಾಯ್ತದ? ಜನರಿಗೆ ತೊಂದರೆ ಆಯ್ತಾ? ಎಲ್ಲಿ ಬೇಕಾದ್ರೂ ಹುಡುಕೊಡೋದು. ನಾವು ಬೆಂಗಳೂರಿಗೆ ನಿಮಾನ್ಸ್ ಹಾಸ್ಪಿಟ್ಲ್ ಹುಡುಕೊಡೋದಲ್ವಾ? ಜಯದೇವ ಹುಡುಕೊಡೋದಲ್ಲ?
ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ಕೂಡ ಏನು ತೊಂದರೆ ಇಲ್ಲ. ಬಸ್ ಸ್ಟ್ಯಾಂಡಿಂದಿರೋ ಜಾಗ ಸಾರ್ವಜನಿಕವಾಗಿ ಉಪಯೋಗಿಸಿರ್ತಂಥ ಜಾಗನ ನೀವು ಇಲ್ಲಿಂದ ಎತ್ತಗಡಿ ಮಾಡಿಬಿಟ್ರೆ ಅವೆಲ್ಲ ಹೋಗ್ತವೆ. 1.5 ಕಿಲೋಮೀಟರ್